ಹಾಯ್ ಹಲೋ ವೆಲ್ಕಮ್ ಟು ಎಚ್ ಎಸ್ ಎನ್ ಮಲ್ನಾಡ್ ಟೂರ್ಸ್ ಯೂಟ್ಯೂಬ್ ಚಾನಲ್. ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಲಿಡೇಸ್ ಎಲ್ಲ, ಹಾಗಾಗಿ ಅಣ್ಣನ ಮಕ್ಕಳೆಲ್ಲ ನಮ್ಮ ಮನೆಯಲ್ಲೇ ರಜದಲ್ಲಿ ಮಲ್ಕೊಂಡಿದ್ರು, ಇಲ್ಲೇ ಇದ್ದರು. ಚರುಗೆ ಸಡನ್ನಾಗಿ 2 ಡೇಸ್ ಬಿಫೋರೇ ಸ್ಕೂಲ್ ಇದೆ ಅಂತ ಹೇಳಿದರು. ಹಾಗಾಗಿ ಅವಳನ್ನ ನಾನೇನು ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ. ನೈಟ್ 9:30 ಮೆಸೇಜ್ ಬಂದಿತ್ತು, ಸ್ಕೂಲ್ ಓಪನ್ ಅಂತ ಹೇಳಿ. ಸೊ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಅವಳು ಪೋದಾರ್ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ. ಸೊ ಸಡನ್ನಾಗಿ ನನಗೂ ಏನು ಪ್ರಿಪ್ರೇಷನ್ ಮಾಡಬೇಕು ತಿಂಡಿ ಅಂತ ಗೊತ್ತಾಗಲಿಲ್ಲ. ಅವಳನ್ನು ಹಾಗೆ ಸ್ನಾನಕ್ಕೆ ಕಳಿಸಿ ನಾನು ಹಾಗೆ ರೈಸನ್ನು ಮತ್ತು ಚಿತ್ರಾನ್ನನೂ ಮಾಡಿದೆ. ಅವಳದು ಸ್ನಾನ ಎಲ್ಲ ಮುಗಿಸ್ಕೊಂಡು ಅವಳು ಬಂದಳು. ಅವಳನ್ನು ಹೊರಡಿಸೋದೇ ನನಗೆ ದೊಡ್ಡ ಕೆಲಸ. ಯಾಕಂದರೆ ಫಸ್ಟ್ ಡೇ ಎಲ್ಲ ಸ್ವಲ್ಪ 2 ಮಂತ್ಸ್ ಗ್ಯಾಪ್ ಆಗಿರುತ್ತಲ್ಲ, ಹಾಗಾಗಿ ಮತ್ತೇನು ಲೇಟ್ ಆಗುತ್ತೆ ಓಡಿಸೋಕ್ಕೆ, ಅವಳು ಹೊರಡೋಕ್ಕೆ ಅಂತ ಹೇಳಿ ನಾನೇ ಅವಳನ್ನ ರೆಡಿ ಮಾಡಿಬಿಟ್ಟೆ. ಚಳಿ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಸ್ವೆಟ್ರೆಲ್ಲ ಹಾಕಿ ಕಳಿಸ್ದೆ. ಯೂಶ್ವಲಿ ಅವಳು ಹೊರಡಿಸ್ಬೇಕಾದ್ರೆ ನಂಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಟಿ ವಿ ಏನಾದರೂ ಆನ್ ಮಾಡಿಬಿಟ್ರೆ ಬೆಳಗ್ಗೆನೇ ಹಾಕೋಬಿಡ್ತಾಳೆ ಅವಳು. ಎದ್ದು ಆನ್ ಮಾಡಿಬಿಟ್ರೆ ಇನ್ನೇನಿಲ್ಲ, ಟಿ ವಿ ಒಳಕ್ಕೇನೆ ಹೋಗಿರ್ತಾಳೆ ಅವಳನ್ನು ಚರಣ್ಯ ಅಂತ ಹೇಳ್ತಾನೆ ಇರಬೇಕು, ಇಲ್ಲಾಂದರೆ ಅವಳು ಹೊರಡೋದೇ ಇಲ್ಲ. ಆಲ್ಮೋಸ್ಟ್ ಅವಳೇ ಬಾತಿಂಗ್ ಎಲ್ಲ ಮುಗಿಸ್ಕೊತಾಳೆ, ಕ್ರೀಮ್ ಪೌಡ್ರೆಲ್ಲ ಅವಳೇ ಹಾಕ್ಕೊತಾಳೆ, ಯೂನಿಫಾರ್ಮು, ಸಾಕ್ಸು. ಸೊ ನನಗೇನು ರಗಳೆ ಕೊಡಲ್ಲ. ಬಟ್ ಫಸ್ಟ್ ಡೇ ಎಲ್ಲ ಸುಮಾರು ಗ್ಯಾಪ್ ಆಗಿತ್ತಲ್ಲ, ಹಾಗಾಗಿ ತುಂಬ ಲೇಟ್ ಅವರ್ಸ್ ಮಾಡಿಬಿಡ್ತಾಳೆ ಅಂತ ಹೇಳಿ ನಾನೇ ಓಡಿಸ್ಬಿಟ್ಟೆ ಅವಳನ್ನ. ಮಕ್ಕಳಂತೂ ವರ್ಷ ಬೆಳೆದಿದ್ದು ಗೊತ್ತೇ ಆಗಲ್ಲ. ನನ್ನ ಮಗಳು ಆಲ್ರೆಡಿ ನರ್ಸರಿ ಟು ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಬಂದಿದ್ದಾಳೆ ಅಂದರೆ ಒಂಥರ ನಮಗೂ ಮಗಳು ದೊಡ್ಡವಳಾಗ್ತಿದ್ದಾಳೆ ಅನ್ನೋದೊಂದು ಖುಷಿ ಇದೆ. ಇನ್ನು ಯೂಶ್ವಲಿ ಅವಳು ಸಂಜೆ ಬಂದು ಪೂಜೆ ಎಲ್ಲ ಮಾಡ್ತಾಳೆ. ಬಟ್ ಫಸ್ಟ್ ಡೇ ಆಗಿತ್ತಲ್ಲ, ನಾನೇ ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮಾಡಪ್ಪ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದೆ. ಮನೆ ದೇವರು ಕಾಲಭೈರವೇಶ್ವರ. ಯಾವಾಗಲೂ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಚರಣ್ಯನ ದೇವಸ್ಥಾನಕ್ಕೆ ಹೋಗಿ ಕರ್ಕೊಂಡೋಗಿ ಬರ್ತಿದ್ದೆ. ಬಟ್ ಈ ವರ್ಷ 2 ಡೇಸ್ ಬಿಫೋರ್ ಹೇಳಿದ್ರಲ್ಲ, ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ಸ್ಯಾಟರ್ಡೆ ಸಂಡೇ ಹೋಗೋಣ ಅಂತ ಹೇಳಿ ಓಡಿಸ್ದೆ ಅವಳನ್ನ. ಶರಣ್ಯಂಗೆ ಊಟ ಮಾಡಿಸೋದೇ ಒಂದು ದೊಡ್ಡ ವಿಷಯ. ಅವಳಂತೂ ತಟ್ಟೆ ಊಟ ಹಾಕ್ಕೊಟ್ಟು ಟಿ ವಿ ಏನಾರು ಹಾಕ್ಕೊಟ್ಬಿಟ್ರೆ ಊಟನೇ ಮಾಡಲ್ಲ. ಇಲ್ಲ ಮುದ್ದು ಮಾಡಿ ತಿನ್ನಿಸ್ಬೇಕು, ಇಲ್ಲ ಜೋರು ಮಾಡಿ ತಿನ್ನಿಸ್ಬೇಕು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಸಾಕ್ಸ್ ಎಲ್ಲ ಹಾಕ್ಕೊಂಡು ಅವಳು ಸ್ಕೂಲು ರೆಡಿ ಆಗಿಬಿಡ್ತಾಳೆ. ಇನ್ನೇನು ಅಣ್ಣನ ಮಕ್ಕಳು ಮಲಗಿದಾರಲ್ಲ, ಇವಳು ಅವ್ರು ಹೇಳೋ ಅಷ್ಟರೊಳಗೆ ಇವಳನ್ನ ದೇವಸ್ಥಾನಕ್ಕೆ ಹೋಗಿ ಕರ್ಕೊಂಡೋಗಿ ಬಿಟ್ಟು ಬರೋಣ ಅಂತ ಹೊರಟ್ವಿ. ನಮ್ಮ ಮನೆ ಹತ್ರನೇ ಕಾಟಿಹಳ್ಳಿ ಹತ್ರ ಗಣೇಶನ ದೇವಸ್ಥಾನ ಇದೆ. ಲಾಸ್ಟ್ ಇಯರು ಸಹ ಇದೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ, ಫಸ್ಟ್ ಡೇ ಅಂತ ಹೇಳಿ. ಸೊ ಈ ವರ್ಷವೂ ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋದ್ವಿ. ಇಲ್ಲೇ ಗಣೇಶನ ದೇವಸ್ಥಾನ. ಸೊ ಯಾವುದೇ ಕಾರ್ಯ ಕೆಲಸ ಆಗಬೇಕು ಅಂದರೆ ಫಸ್ಟು ಗಣೇಶನ ಆಶೀರ್ವಾದ ತೊಗೋಬೇಕು ಅಂತಾರೆ. ಸೊ ಹಾಗಾಗಿ ನಾವು ಗಣೇಶನ ದರ್ಶನ ಮುಗಿಸ್ಕೊಂಡು ನಾವು ಸ್ಕೂಲಿಗೆ ಹೊರಟ್ವಿ. ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬ್ಯಾಗ್ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಇನ್ನು ಮಕ್ಕಳು ಎದ್ಬಿಟ್ಟಿದ್ರು ಆಲ್ರೆಡಿ. ಸೊ ಒಬ್ರನ್ನ ಕರ್ಕೊಂಡು ಹೋದ್ರೆ ಒಬ್ಬರು ಬೇಜಾರು ಮಾಡ್ಕೋತಾರೆ ಅಂತ ನಾನು ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೋದೆ. ನಮ್ಮ ಮನೆಯಿಂದ ಒಂದು 5 to 6 ಮಿನಿಟ್ಸ್ ಆಗುತ್ತೆ, ನಿಯರ್ ಇದೆ. ಹಾಗಾಗಿ ಕರ್ಕೊಂಡು ಹೋದೆ ಮಕ್ಕಳನ್ನೆಲ್ಲ. ಇದೇ ನೋಡಿ ನಮ್ಮ ಚರಣ್ಯ ಅವ್ರ ಸ್ಕೂಲ್ಗೆ ಹೋಗೋ ದಾರಿ. ಇದು ಕಾಟಿಹಳ್ಳಿ ಆರ್ಚು. ಇಲ್ಲಿಂದ ಒಂದು 2 ಮಿನಿಟ್ಸ್ ಏನೋ ಆಗುತ್ತೆ, ಮೀನ್ಸ್ ಒಂದು 1/2 ಕಿಲೋಮೀಟರ್ಸ್ ಇರಬಹುದು. ಸೊ ಪೋದಾರ್ ಸ್ಕೂಲ್ ಅಂತ ಹೇಳಿ. ಮಾರ್ನಿಂಗ್ ಟೈಮ್ ನಾನೇ ಸ್ಕೂಲಿಗೆ ಡ್ರಾಪ್ ಮಾಡ್ತೀನಿ. ನನಗೆ ಈವ್ನಿಂಗ್ ಆಗಲ್ಲ, ಯಾಕಂದರೆ ನಾನು ವರ್ಕಿಂಗ್ ಇರೋದ್ರಿಂದ. ನನ್ನ ಫ್ರೆಂಡ್ ಪಿಕಪ್ ಮಾಡ್ತಾರೆ. ಮಗ ಇದ್ದಾನೆ, ಸೇಮ್ ಕ್ಲಾಸು, ಚರಣ್ಯ ಕ್ಲಾಸೇನೆ. ಸೊ ಅವ್ರು ಪಿಕ್ ಮಾಡಿಕೊಂಡು ಅವ್ರ ಮನೇಲಿ ಇಟ್ಕೊಂಡಿರ್ತಾರೆ. ನಾನು 6:30 ಆಗ್ಬೋದು ಡ್ಯೂಟಿ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಿ ಮಗು ಕರ್ಕೊಂಡು ನಾನು ಬರ್ತೀನಿ. ಇನ್ನು ರಾತ್ರಿ ಅವಳಿಗೆ ಹೋಮ್ವರ್ಕ್ ಎಲ್ಲ ಬರೆಸಿ ಊಟ ಮಾಡಿಸಿ ಮಲಗಿಸೋ ಅಷ್ಟರೊಳಗೆ 10:30 ಆಗಿರುತ್ತೆ. ಇನ್ನು ಚರಣ್ಯ ಅವ್ರ ಸ್ಕೂಲಲ್ಲಿ ಫಸ್ಟ್ ಡೇ ಇದ್ದಿದ್ದರಿಂದ ನ್ಯೂ ಕಮರ್ ಮಕ್ಕಳಿಗೆಲ್ಲ ವೆಲ್ಕಮ್ ಆರ್ಚ್ ಹತ್ರ ಒಂದು ಫೋಟೋ ಸೆಷನ್ ಇತ್ತು. ಅಲ್ಲಿ ನನ್ನ ಫ್ರೆಂಡ್ ಮಗಳೂ ಸಿಕ್ಕಿದ್ಲು. ಅವಳಿಗೆ ಸ್ವಲ್ಪ ಮುಜುಗರ, ಹಾಗೆ ಚರಣ್ಯಗೆ ಬಾಯಿ ಹೇಳ್ಬಿಟ್ಟು ಹೋದ್ಲು. ಇನ್ನು ಚರಣ್ಯ ಅವ್ರ ಸ್ಕೂಲು ನಾನು ಲಾಸ್ಟ್ ಇಯರ್ ಫಸ್ಟ್ ಡೇ ಸೆಕ್ಷನ್ ಅಲ್ಲ, ಹಾಗಾಗಿ ಆ ಕ್ಲಾಸ್ ರೂಮಿಗೆ ಹೋಗ್ತಾ ಇದ್ದೆ. ಬಟ್ ನಮ್ಮ ಚರು ಹೇಳಿದ್ಲು, ಅಮ್ಮ ನನ್ನ ಕ್ಲಾಸ್ ಚೇಂಜ್ ಆಗಿದೆ, ನನಗೆ 2A ಅಂತ ಹೇಳಿ ಇವ್ರ ಕ್ಲಾಸಿಗೆ ಅವಳನ್ನು ಬಿಟ್ಟು ನಾನು ಬಂದೆ. ಇದು ನಮ್ಮ ಚರಣ್ಯ ಅದು ಡೈಲಿ ರೊಟೀನ್ ಆಗಿರುತ್ತೆ. ಅವಳು ಪಿಕ್ಕು ಡ್ರಾಪು ಎಲ್ಲ ನನ್ನದೇ ಆಗಿರೋದ್ರಿಂದ ಸ್ವಲ್ಪ ನನಗೂ ವರ್ಕ್ ಇರುತ್ತೆ. ಸೊ ಮತ್ತೆ ನಾನು ಮುಂದಿನ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.